ಈಗಾಗಲೇ ನಾನು ಸಂಕ್ಷಿಪ್ತವಾಗಿ ಪೂರ್ವಭಾವಿ ಸಭೆ ಯಾವ ಉದ್ದೇಶಕ್ಕಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಹಲವಾರು ವಿಷಯಗಳನ್ನ ಎಲ್ಲ ಹಿರಿಯ ಮುಖಂಡರು ಚರ್ಚೆ ಮಾಡಿದ್ರು. ನಾನು ಕೆಲವೊಂದಿಷ್ಟು ವಿಷಯಗಳನ್ನ ನೋಟ್ ಮಾಡಿರ್ತೀನಿ. ನಾವೇನು ಇಲ್ಲಿವರೆಗೂ ಚರ್ಚೆ ಮಾಡಿದ್ದೀವಿ, ಈ ಚರ್ಚೆಗೆ ಪರಿಹಾರ ಒಂದ ಏನು ಅಂತಂದ್ರೆ ಕಾಯ್ದೆ ಆಲ್ರೆಡಿ ಮಾಡಿರ್ತಕ್ಕಂಥ ಕಾಯ್ದೆ ಜಾರಿ ಆಗುತ್ತೆ. ಈ ಜಾಯ್ದೆ ಒಳಗೆ ಏನಿಲ್ಲ ಅಂತಂದ್ರೆ ಒಂದು ಹಲ್ಲೆ ಅಲ್ಲ, ಇವ್ರಿಗೆ ಎಷ್ಟು ಅನುಕೂಲಗಳನ್ನ ಈ ಕಾಯ್ದೆ ಒಳಗೆ ಹೇಳ್ಯಾರಂದ್ರೆ ಸುಮ್ಮನೆ ಹೇಳ್ತೀನಿ, ನಿಮ್ಗೆ ಗಮನಕ್ಕೆ ಇರಲಿ. ಕಾಯ್ದೆ ಒಳಗೆ ಏನೇನು ಮೆಡಿಸಿನ್ ಮಾಡಿದಾರೆ ಅಂತಕ್ಕಂಥ ವಿಚಾರ ಅಂತಂದ್ರೆ ಇವ್ರಿಗೆ ಏನಾದ್ರೂ ಮನೆಗಳಿಗೆ ಕಟ್ಟಕ್ಕಾಗಿರ್ಬೋದು, ಅದನ್ನ ಆರ್ಥಿಕ ಸಹಾಯ ಮಾಡಿದ್ರು ನೀವು ಮನೆ ಕಟ್ಟಿಸ್ಕೊಡುವಂಥದ್ದಾಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಕುರಿ ಏನಾರಾದ್ರೆ ಅದಕ್ಕೆ ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್, ಎಜುಕೇಷನ್ ಬೆನಿಫಿಟ್ಸ್, ಆಮೇಲೆ ಇವ್ರಿಗೆ ಏನಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಇವ್ರಿಗೆ ಆಹಾರ ಭದ್ರತೆಯನ್ನು ಕೊಡಬೇಕು. ಇವ್ರು ಕುರಿ ಮೇಯಿಸ್ಕೊತ ಬೇರೆ ಬೇರೆ ಕಡೆ ಹೋಗ್ತಾರೆ, ಅದನ್ನು ಕೊಡಬೇಕು. ಇವ್ರಿಗೆ ಏನು ಔಷಧೋಪಚಾರಗಳನ್ನ ಯಾವ ರೀತಿಯಾಗಿ ಸರಳವಾಗಿ ಕೊಡ್ಬೇಕಂತಕ್ಕಂಥ ವಿಚಾರ ಆಗಿರ್ಬೋದು. ಆಮೇಲೆ ಇವರು ಮಾರ್ಕೆಟಿಂಗ್ ಇಲ್ಲ, ಕುರಿ ಸಾಕ್ತಾರಷ್ಟ, ಯಾರೋ ಲಾಭ ಮಾಡ್ಕೊಂಡು ಹೋಗ್ತಾರೆ. ಮಾರ್ಕೆಟ್ ಯಾರು ಕುರಿಗಾಯ ಕೈ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇವ್ರದ್ದು ಬೇರೆ ಕೈ, ಅದೊಂದು ದೊಡ್ಡ ಷಡ್ಯಂತ್ರ ಅದ. ಮಾರ್ಕೆಟ್ ಇಲ್ಲ, ಇವ್ರು ಒಂದು 10 ಸಾವಿರ ಮಾರಿ ಬರ್ತಾರೆ. ಅವ್ರು ಮಾರ್ಕೆಟ್ ಇವ್ರು ತೊಗೊಂಡು ಹೋಗಿ ಮಾರೋರು 15,000 20,000 ಮಾರ್ತಾರೆ. ಆ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಸರ್ಕಾರ ಏನೇನು ನಿರ್ಧಾರ ಮಾಡ್ತೈತಿ ಕಾಯ್ದೆ ಒಳಗೆ ಎಲ್ಲ ರೀತಿಯ ಅವಕಾಶಗಳನ್ನ ಕೊಡಬೇಕಾಗಿರ್ಬೋದು. ಆಮೇಲೆ ಇವ್ರಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಕಿರಿಕಿರಿ ಮಾಡಿದ್ರೆ ಅವ್ರ ಪೆನಾಲ್ಟಿ ಆಗಿರ್ಬೋದು, ಲಾಸ್ ಏನು ನಾವೇನು ನಿರೀಕ್ಷೆ ಮಾಡಿವಲ್ಲ, ಈ ಎಲ್ಲ ನಿರೀಕ್ಷೆಗಳನ್ನ ಮೀರಿ ಈ ಕಾಯ್ದೆ ಒಳಗೆ ಡ್ರಾಪ್ ಮಾಡ್ಯಾರ. ಭಾಳ ಒಂದು ಉತ್ತಮವಾಗಿ ಕಾಯ್ದೆ. ನಾವಿನ್ನ ಮರ್ತಿರ್ತೀವಿ, ನಾವು ಕುರಿ ಕಾಯೋರಿಗೆ ಎಷ್ಟು ಸಮಸ್ಯೆ ಅನ್ನೋ ಗೊತ್ತಿಲ್ಲ. ಈ ಕಾಯ್ದೆ ಒಳಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಈ ಬಿಲ್ ಒಳಗೆ ಏನೈತಿ ಭಾಳ ಸ್ಪಷ್ಟವಾಗಿ ಈ ಬಿಲ್ ಒಳಗೆ ಬರೆದಾರೆ. ನಮ್ದೇನು ಉದ್ದೇಶ ಅಂದ್ರೆ ಈ ಕಾಯ್ದೆ ಜಾರಿ ಆಗಬೇಕು ಅಂತ. ಈ ಕಾಯ್ದೆ ಜಾರಿ ಆದ್ರೆ ಏನಾದರೂ ಬದಲಾವಣೆ ಆಕಂದ್ರೆ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಅಂದ್ರೆ ಸಂಘಟನೆನ ಬದಲಾವಣೆ ಮಾಡಕ್ ಸಾಧ್ಯ. ಹಿರಿಯರು ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರೆ, ತಂಡ ರಚನೆ ಮಾಡಬೇಕು ಅಂತ. ತೀರ್ದಾಳ ಮತ್ತೆ ಯಾರನ್ನ ಮಾಳು ಇಬ್ಬರಿಗೆ ಏನಾದ್ರು ಒಂದು ಮಾತು ಹೇಳಿದ್ರು, ಬೇಕಾದಂಥ ಕಾಯ್ದೆ ಬಂದ್ರು ಕಾಯ್ದೆಗಳು ಇರ್ತಾವ, ಕಾಯ್ದೆಗಳು ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ನಾವು ಸ್ಥಳೀಯವಾಗಿ ಒಗ್ಗಟ್ಟಾಗಿರ್ಬೇಕು. ನಮ್ಮ ರಕ್ಷಣೆ ಯಾರು ಮಾಡ್ತಾರೆ ಅಂದ್ರೆ ನಾವು ಸ್ಥಳೀಯರಾಗಿ ಮಾಡ್ಬೇಕು. ನಾವು ಸತ್ತಾಗ ನಮ್ಮನ್ನು ಸುಡಾವ್ರೆ ಅಂದ್ರೆ ಊರನವ್ರೆ ಸುಡಾವ್ರೆ. ನಮ್ಮ ರಕ್ಷಣೆ ಯಾರು ಮಾಡ್ತಾರೆ? ಬೇರೆದವ್ರು ಎಲ್ಲೂ ನೀವು ದಿಲ್ಲಿ ಒಳಗೆ ಪರಿಚಯ ಇರ್ಬೋದು, ಬೆಂಗಳೂರವ್ರ ಪರಿಚಯ, ನಮ್ಮನ್ನ ನಾಳೆ ನಮ್ಗೆ ಏನಾರು ಅನುಭವ ತಪ್ಪತ್ತಂದ್ರೆ ನಮ್ಮನ್ನು ಹೋಗಿ ಮಣ್ಣು ಮಾಡೋರು ಯಪ್ಪ ಅಂದ್ರೆ ಊರನವ್ರ ಮಾಡೋರು. ನಾಳೆ ನಮ್ಗೆ ಏನೋ ಸಮಸ್ಯೆ ಇದ್ರೆ ಇಂಥ 100 ಕಾಯ್ದೆ ಬಂದ್ರು ಅದ್ರ ರಕ್ಷಣೆ ಅದನ್ನ ಕಾಯ್ದೆ ಐತಪ್ಪ ಅಂತ ಹೇಳ್ಬೇಕಂದ್ರೆ ನಾವು ಒಗ್ಗಟ್ಟಿರ್ಬೇಕು, 10 ಜನ ಹೋಗಿ ಕೇಳೋರು ಇರ್ಬೇಕು. ಇಲ್ಲಿವರೆಗೂ ನಾವು ಭಾಳ ಸಮಸ್ಯೆ ಫೈಂಡ್ ಔಟ್ ಮಾಡಿದ್ದೀವಿ. FIR ಆಗಿಲ್ಲ. FIR ಯಾಕೆ ಆಗಿಲ್ಲಪ್ಪ ಅಂತಂದ್ರೆ ನಾವು ಹೋಗಿ ಕೇಳಿಲ್ಲ, ಅವ್ರು 10 ಜನ ಕೊಡಿ, ಅದಕ್ಕೆ FIR ಇಲ್ಲ. ನಾವು ಯಾಕೆ FIR ಆಗ್ತಾ ಇಲ್ಲ ಅಂದ್ರೆ ಶೋಷಿತ ವರ್ಗ ನಮ್ಮದು. ಇವ್ರನ್ನ ಯಾರು ಕೇಳಂಗಿಲ್ಲ ಬಿಡು ಮರಿ, ಯಾಕಂದ್ರೆ ಹಾಳಾಗಿ ಹೋಗೋಲ್ರಿ. ಇವ್ರದೊಂದು FIR ಮಾಡೋದು, ಮತ್ತೆ ಚಾರ್ಜ್ ಶೀಟ್ ಹಾಕೋದು, ಎಲ್ಲಿ ಕಿರಿಕಿರಿ. ನಮ್ಮಲ್ಲಿ FIR ಮಾಡಿಸಿದ್ದು ಸುಮಾರು 100 ಕುರಿ ತುಡುಗಾಗಿದ್ದು. ಇಲ್ಲಿ ಬೆಟ್ಲೂರು ಗ್ರಾಮದ ತುಡುಗಾಗಿದ್ದು, ಆಮೇಲೆ ಮುದೋಳ ಆಜುಬಾಜು ತುಡುಗಾಗಿದ್ದು. ಕಳ್ಳರು ಸಿಕ್ಕರು, ಕುರಿಗೆ 4,000 ರೂಪಾಯಿ ಇಸು ಕೊಡೋಕ್ಕಾತ್ ನಮ್ಗೆ. ಕಳ್ಳರಿಂದ ರಿಕವರಿ ಮಾಡಿದ್ರು, ಒಂದು 5.5-6 ಲಕ್ಷ ರೂಪಾಯಿ ರಿಕವರಿ ಮಾಡಿದ್ರು. ಆ ರಿಕವರಿ ಅಮೌಂಟ್ ಪ್ರತಿ ಕುರಿಗೆ ಹೊಡಿಬೇಕಲ್ಲ, ಅವನ ಕೋರ್ಟ್ನಾಗ ಹೊಡೆದಾಗ ಒಂದು ಕುರಿಗೆ 4,000-5,000 ರೂಪಾಯಿ ಬಂದು ಅದನ್ನ FIR ಮಾಡಿಸಿ ಹಿಡಿದು ಕಳ್ಳರ್ ಇದು ಮಾಡಿದ್ರು. ನಾವು ಆ ರೀತಿ ಪ್ರೆಷರ್ ಬಿಲ್ಡ್ ಮಾಡಬೇಕು. ಪ್ರೆಷರ್ ಬಿಲ್ಡ್ ಮಾಡಿದಾಗ ಏನಾಕೈತಿ, ತುಡುಗರು ಹಿಡ್ಕೊಂಡು ಬರ್ತಾರೋ, ರಿಕವರಿ ಮಾಡ್ತಾರೋ, ಆಮೇಲೆ ಅನುಭವಗಳು ಜಾಸ್ತಿ ಆಗ್ತಾವೆ. ಈಗ ನಿಮ್ಗೆಲ್ಲ ಬಂದೂಕ್ ತರಬೇತಿ ಕೊಟ್ಮೇಲೆ ಕಳ್ತನ ಕಡಿಮೆ ಆಗೈತಿ. ಏನು ಬಿಡೋ ಮರ ಬೇರೆ ಕಡೆ ತುಡು ಮಾಡಕ್ಕೆ ಹೋಗೋಣ, ಭಾಳ ಕೊಡ್ತಿಲ್ಲದಾಗ ನಾವು ಎಲ್ಲರೂ ಬಂದೂಕ ಆದಿದ್ದು ಅನ್ನಕತ್ತಾರ. ಕಳ್ಳರು ಏನು ಮಾಡ್ತಾರಂತ ಶಿಫ್ಟ್ ಮಾಡ್ತಾರೆ, ಅವ್ರ ವೃತ್ತಿಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಈಗ ಭಾಳ ಶೈಕ್ಷಣಿಕ ಸಮಸ್ಯೆಗಳು. ಈಗ ಬೇರೆ ಬೇರೆದವ್ರು ನನಗೆ ಅನಿಸಿ ಮಟ್ಟಿಗೆ ಕುರಿಗಾರ ಹೆಸರು ಕುರಿ ಕಾಯವ್ರು ಯಾವತ್ತೂ ಸರ್ಕಾರ ಸೌಲಭ್ಯ ತಗೊಂಡಿಲ್ಲ. ಕುರಿಗಾರ ಹೆಸರು ಮೇಲೆ ನಮ್ಮಂಥವ್ರು ಭಾಳ ಮಂದಿ ತಗೊಂಡಿವಿ. ನಿಜವಾಗ್ಲೂ ಕುರಿ ಕಾಯವ್ರು ಯಾವತ್ತೂ ಸೌಲಭ್ಯ ನೀವು ತಗೊಂಡಿಲ್ಲ. ನಿಮ್ಮ ಹೆಸರು ಮೇಲೆ ನಾವೆಲ್ಲ ಸೌಲಭ್ಯಗಳು ತಗೊಂಡು, ಅದೆಲ್ಲ ಸೌಲಭ್ಯ ಆಗಿರ್ಬೋದು. ಅದನ್ನ ತಗೊಂಡವ್ರು ಯಾರಪ್ಪ ಅಂದ್ರೆ ನಮ್ಮಂಥ ಕುರಿ ಕಾಯಲ್ಲವರು ತಗೊಂಡು. ಅದನ್ನು ನೀವು ಕುರಿ ಕಾಯವ್ರ ತಗೋಬೇಕಂದ್ರೆ ನೀವು ಸಂಘಟಿತರಾಗಬೇಕು. ನೀವು ಪ್ರಶ್ನೆ ಮಾಡಬೇಕು, ನೀವು ಸಂಘಟಿತರಾಗಬೇಕು, ಕೇಳಬೇಕು. ಎಲ್ದಪ್ಪ ತೆಗಿಪ್ಪ ರೆಕಾರ್ಡ್ಸ, ನಾವು ಇಷ್ಟು ವರ್ಷದಿಂದ ಕುರಿ ಕಾದೀವು, ಯಾರೋ ಬಂದಾರ ಇವರು ಇದನ್ನ ಮಾಡಿದ್ರೆ ಒಂದು ಶೈಕ್ಷಣಿಕ ಸಮಸ್ಯೆ, ಕುರಿಗಾಯಿಗಳ ಮಕ್ಕಳನ್ನ ತೆಗೆದುಕೊಳ್ಬೇಕಂತಂದಾಗ ಬೇರೆ ಬೇರೆ ಹುಡುಗರಿದ್ದಾಗ ಹೋಗಿ ರಿಜೆಕ್ಟ್ ಮಾಡಿ ಬಂದ್ರೆ ಅದನ್ನು ಯಾಕೆ ಮಾಡಿದ್ರು? ಬೇರೆ ಕಡೆ ಆಗಲಿಲ್ಲ. ಇವ್ರು ಒಂದು ಹಾಸ್ಟೆಲ್ಗೆ ಹೋಗಿ ಮಾಡಿಸಿದ್ರೆ ರೀಸನ್ ಅಂದ್ರೆ ಇವ್ರು ಸಂಘಟಿತವಾಗಿ ಕೇಳಿದ್ರು, ಆಯ್ತು ಕುರಿ ಎಲ್ದ ಹೋಗೋಣ ಬಾ, ನಿನ್ನ ಕೇಸ್ ಮಾಡ್ತೀವಿ ಅಂದ್ರೆ ಅವ್ನು ಸರ್ಟಿಫಿಕೇಟ್ ಕೊಟ್ಟಾವ. ಸರ್ಟಿಫಿಕೇಟ್ ಕೊಟ್ಟಾವ ಏನು ಮಾಡ್ತಾರೆ? ಸರ್ಟಿಫಿಕೇಟ್ ವಿಡ್ರಾ ಮಾಡ್ಕೊತಾನ. ನಾವು ಯಾಕೆ ಈ ಮಾತನ್ನಂದ್ರೆ ನಾವು ಯುನಿಟಿ ಇದ್ದು ಅಂದ್ರೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆಮೇಲೆ KAB ಸಮಸ್ಯೆಗಳಿದ್ದಾಗ FIR ಮಾಡಕ್ಕೆ ಬರ್ತದೆ. KAB ಫಾಲ್ಟ್ ಇತ್ತಂದ್ರೆ ನಾವು FIR ಮಾಡಿ KAB ಕಡೆಯಿಂದ ನಾವು ಏನಂತ ಪರಿಹಾರ ಧನವನ್ನು ಸ್ವೀಕಾರ ಮಾಡ್ಬೋದು. KAB